ಇನ್ನು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತನ್ನು ಶುರು ಮಾಡಿದೆ. ಆದರೆ ಯಾಕೋ ಸಂಪೂರ್ಣವಾಗಿ ಆದಂಗೆ ಕಂಡು ಬರ್ತಾ ಇಲ್ಲ. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನ ತಯಾರಿ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ 20 ಸೀಟ್ ಗೆಲ್ಲಬೇಕು ಅನ್ನೋ ಕನಸಿದೆ. ಆದರೆ ಸೂಕ್ತ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆ. ಸಿದ್ದರಾಮಯ್ಯ ಸಂಪುಟ ಸಹೋದ್ಯೋಗಿಗಳಿಗೆ ಈಗ ಪೀಕಲಾಟ ಶುರು ಆಯಿತು. ಯಾಕೆಂದರೆ ಸೂಕ್ತ ಅಭ್ಯರ್ಥಿ ಇಲ್ಲ ಅಂದರೆ ಮಿನಿಸ್ಟ್ರುಗಳೇ ನಿಲ್ಲಬೇಕು. 1 ಡಜನ್ಗೂ ಹೆಚ್ಚು ಸಚಿವರ ಸ್ಪರ್ಧೆ ಅನಿವಾರ್ಯ. ಸಿದ್ದರಾಮಯ್ಯ DKಶಿ ದೆಹಲಿ ಪ್ರವಾಸದಲ್ಲಿ ಸಚಿವರ ಭವಿಷ್ಯ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಓಕೆ, ಈಗ ಪಕ್ಷ ಹೇಳಿದ್ರೆ ಸಚಿವರುಗಳು ಸ್ಪರ್ಧೆ ಮಾಡಬೇಕಾಗುತ್ತೆ. ಗೆದ್ದರೆ ಲೋಕಸಭೆಗೆ ಹೋಗ್ತಾರೆ. ಒಂದು ವೇಳೆ ಗೆಲ್ಲಿಲ್ಲ ಅಂತಂದರೆ ಅವರು ಮಂತ್ರಿಗಳಾಗಿ ಮುಂದುವರಿಯೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಬಟ್ ಸಚಿವರುಗಳು ಇದಕ್ಕೆ ಮನಸ್ಪೂರ್ವಕವಾಗಿ ಒಪ್ಕೊಳ್ತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ. ಏನಾಗಬಹುದು ಇವರುಗಳ ಭವಿಷ್ಯ ಹಾಗಾದರೆ ಅಂತ? ಅರವಿಂದ್, ಒಂದು ಸ್ಪಷ್ಟ, ಸಚಿವರಾಗಿದ್ದಂಥವರು ಮತ್ತೆ ಲೋಕಸಭೆಗೆ ಸಂಸದರಾಗಿ ಸ್ಪರ್ಧೆ ಮಾಡಿ ಗೆಲ್ಲುವಂಥ ಆಸಕ್ತಿನ ತೋರ್ಲಿಕ್ಕಿಲ್ಲ. ಆದರೂ ಕೂಡ ಪಕ್ಷ ಹೇಳಿದ್ರೆ ಅನಿವಾರ್ಯವಾಗಿ ನಿಲ್ಲಬೇಕಾಗುತ್ತೆ. ಮತ್ತು ಈಗಾಗಲೇ 28 ಕ್ಷೇತ್ರಗಳಲ್ಲೂ ಕೂಡ ವೀಕ್ಷಕರನ್ನ ಕಳಿಸಿ ಹೆಸರನ್ನು ಯಾರ್ಯಾರು ಸಂಭವನೀಯ ಅಭ್ಯರ್ಥಿಗಳಿದ್ದಾರೆ ಎನ್ನುವಂಥದ್ದು ಕೂಡ ತರಿಸ್ಕೊಳ್ಳಲಾಗಿದೆ. ಅದರಲ್ಲಿ ಗೆಲುವಿನ ಸಾಧ್ಯತೆ ಎಷ್ಟು ಅಥವಾ ಸೂಕ್ತ ಅಭ್ಯರ್ಥಿ ಇದ್ದಾರಾ ಇಲ್ವಾ ಇವೆಲ್ಲವೂ ಕೂಡ ಚರ್ಚೆ ನಡೆದಿದೆ. ಸುಮಾರು 20 ಕ್ಷೇತ್ರಗಳಲ್ಲಿ ಸೂಕ್ತ ಅಭ್ಯರ್ಥಿಯಾಗಿ ಹುಡುಕಾಟ ನಡೀತಿದೆ. ಹಾಗಾಗಿ ಬಹುತೇಕ ಕೆಲವು ಕಡೆಗಳಲ್ಲಿ ಸಚಿವರುಗಳನ್ನು ಅಖಾಡಕ್ಕಿಳಿಸುವಂತಹ ಅನಿವಾರ್ಯತೆ ಕಾಂಗ್ರೆಸ್ಗೆ ಸೃಷ್ಟಿಯಾಗಬಹುದು ಅನ್ನುವಂಥದ್ದು. ಹಾಗಾಗಿ 1 ಡಜನ್ಗೂ ಹೆಚ್ಚು ಸಚಿವರು ಕೂಡ ಈ ಸಂಖ್ಯೆಗೆ ರೀಚ್ ಆಗ್ಬೋದು. ಯಾಕಂದರೆ ಒಂದು 6 ರಿಂದ 7 ಸಚಿವರನ್ನ ಅಖಾಡಕ್ಕಿಳಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಈಗ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತಿನ ಸಂದರ್ಭದಲ್ಲಿ ಬಂದಂಥ ಮಾಹಿತಿಯನ್ನು ಆಧರಿಸಿ ಇನ್ನೂ ಹೆಚ್ಚಿನ ಸಂಖ್ಯೆ ಇಳಿಸಬಹುದು ಅನ್ನುವಂಥದ್ದು. ಜನವರಿ 4ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯ ವಿಚಾರವಾಗಿ AICC ನಾಯಕರ ಜೊತೆ ಚರ್ಚೆಗಾಗಿ. ಆ ಚರ್ಚೆಯ ಸಂದರ್ಭದಲ್ಲಿ ಬಹುತೇಕ ಸಚಿವರ ಹೆಸರುಗಳು ಶಿಫಾರಸಾದರೆ ಅಥವಾ ಸ್ಪರ್ಧೆ ಅನಿವಾರ್ಯ ಆದರೆ ನೇರ ಸಂದೇಶ ಸಚಿವರಿಗೆ ಬರುತ್ತೆ, ನೀವು ಚುನಾವಣೆಗೆ ಸಿದ್ಧರಾಗಿ ಎನ್ನುವಂಥದ್ದು. ಇದು ಈಗ ಸಚಿವರುಗಳ ಪಾಲಿಗೆ ಹೊಸ ಪೀಕಲಾಟವನ್ನು ತಂದಿಟ್ಟಂತೆ ಕಾಣಿಸ್ತಾ ಇದೆ. ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡೋಣ, ಹೈಕಮಾಂಡ್ ಹೇಳಿದ್ರೆ ಯಾರು ಬೇಕಾದರೂ ನಿಲ್ಬೇಕಾಗಿ ಬರಬಹುದು. ಈಗಾಗಲೇ ಒಂದು ಲಿಸ್ಟ್ ರೆಡಿಯಾಗಿದೆ. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಅಂತಂದರೆ ಮಂತ್ರಿ ಪದವಿಯನ್ನು ತ್ಯಾಗ ಮಾಡೋದಕ್ಕೆ ಕೆಲವರು ಸಿದ್ಧರಾಗಬೇಕಾಗುತ್ತಷ್ಟೆ.